ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 17. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿರುವ ಮಹಾರಾಜ ಶತಮಾನೋತ್ಸವ ಭವನದಲ್ಲಿ 3ನೇ ವರ್ಷದ 2023ರ ಮೈಸೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕೊನೆಯ ದಿನವಾದ ಇಂದು 2023ರ ಮೈಸೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪ್ರಶಸ್ತಿ ವಿತರಣಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಮೊದಲಿಗೆ ವೇದಿಕೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ನಂತರ ಪ್ರಶಸ್ತಿಗಳನ್ನು ವಿತರಣೆ ಮಾಡಲಾಯಿತು. ಅತ್ಯುತ್ತಮ ಕಿರುಚಿತ್ರಗಳಿಗೆ, ಅತ್ಯುತ್ತಮ ನಟರಿಗೆ, ನಟಿಯರಿಗೆ, ಫೋಟೋಗ್ರಾಫಿ ವಿಭಾಗ, ನಿರ್ದೇಶಕರ ವಿಭಾಗ ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಈ 2 ದಿನದ 2023ರ ಮೈಸೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ಮೀಡಿಯಾ ಪಾರ್ಟ್ನರ್ ಆಗಿದ್ದ ಶ್ರೀಗರಿ ಸುದ್ದಿವಾಹಿನಿಯ ಮುಖ್ಯಸ್ಥರಾದ ಗ್ರಹೇಶ್ವರ ಗಾರುಡಿಗೇಂದ್ರಂ ರವರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಿತ್ರನಟ ರಿತ್ವಿಕ್ ಮಠದ್, ಖ್ಯಾತ ನಿರ್ದೇಶಕರಾದ ಪ್ರವೀಣ್ ಕೃಪಾಕರ್, ಹಿರಿಯ ನಟಿ ಇಂದಿರಾ ನಾಯರ್, ಜಿಎಸ್ಎಸ್ ಫೌಂಡೇಶನ್ನ ಶ್ರೀಹರಿ, ಸಿಕೆ ವನಮಾಲಾ, ಕಾರ್ಯಕ್ರಮದ ಆಯೋಜಕರಾದ ರಂಜಿತಾ ಸುಬ್ರಹ್ಮಣ್ಯ, ಕಾರ್ಯಕ್ರಮದ ನಿರೂಪಕರಾದ ಮಿಂಚು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಾಗಮುಗಳ ಗಡಿ ಶ್ರೀಗರಿ ನಾಡಿನ ಹೆಮ್ಮೆಯ ಗಡಿ. ಕಾರ್ಯಕ್ರಮದ ಸಂಯೋಜಕರು ಗಂಡ ಹೆಂಡತಿ ಇಬ್ರು ನನಗೆ ಬಹಳ ಫ್ಯಾಮಿಲಿ ಫ್ರೆಂಡ್ಸ್ ತರ ಆತ್ಮೀಯರು. ಅವರು ನಾನೊಂದು ಫಿಲ್ಮ್ ಮಾಡಿ ಅಥವಾ ಫಿಲ್ಮ್ನ ಶೂಟ್ ಮಾಡಿ ಅಥವಾ ಕಂಪ್ಲೀಟ್ ಮಾಡಿ ಅಥವಾ ರಿಲೀಸ್ ಮಾಡಿ ಅಥವಾ ನ್ಯಾಷನಲ್ ಅವಾರ್ಡ್ ತಗೊಂಡು ಅಥವಾ ಮಾಡೋ ಮುಂಚಿಂದ ನನ್ನನ್ನು ಪಾಪ ಅವ್ರ ಕಾರ್ಯಕ್ರಮಗಳಲ್ಲಿ ಆಹ್ವಾನಿಸ್ತಾರೆ. ಅವರ ಅವಲಕ್ಕಿ ಪವಲಕ್ಕಿ ಚಿತ್ರದ ಆಡಿಯೋ ಬಿಡುಗಡೆಗೂ ಕೂಡ ನನ್ನನ್ನು ಅವರು ಪ್ರೀತಿಯಿಂದ ಇನ್ವೈಟ್ ಮಾಡಿದರು. ಫಿಲ್ಮ್ ಈಸ್ ಎ ವಾಸ್ಟ್ and wonderful medium. ಎಲ್ಲ ಆಸೆ ಪಡ್ತಾರೆ, ಎಲ್ಲ ಇಷ್ಟಪಡ್ತಾರೆ. ಅಲ್ಲಿಯ ಮೇ ಬಿ ಗ್ಲಾಮರ್ನಾಗ್ಬೋದು, ಫಿಲ್ಮ್ ಲ್ಯಾಂಡಲ್ಲಿ ಅಥವಾ ಫಿಲ್ಮ್ ಸೆಲೆಬ್ರಿಟೀಸ್ಗೆ, ಆಕ್ಟರ್ಸ್ಗೆ ಆಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು ಅಥವಾ ಡೈರೆಕ್ಟರ್ಸ್ಗೆ ಆಗ್ಬೋದು ಸಿಗುವಂಥ ಗ್ಲಾಮರ್ ಅಂಡ್ ಗೈಟಿ ಅಂತ ಏನಂತೀವಿ, ಅದನ್ನೆಲ್ಲ ಇಷ್ಟಪಡ್ತಾರೆ, ಆಸೆ ಪಡ್ತಾರೆ. ಓವರ್ ನೈಟ್ ಸ್ಟಾರ್ ಆಗಬೇಕು ಅಂತಾರೆ, ಓವರ್ ನೈಟ್ ಡೈರೆಕ್ಟರ್ ಆಗಬೇಕು ಅಂತಾರೆ, ಓವರ್ ನೈಟ್ ನಾನು ಪಾಪ್ಯುಲರ್ ಆಗಬೇಕು ಅಂತಾರೆ, ವಿಚ್ ಈಸ್ ನಾಟ್ ಪಾಸಿಬಲ್. ಸೊ ಎಲ್ರಿಗೂ ಆಸೆ ಇರ್ತದೆ, ನಾವೇನಾದ್ರು ಮಾಡಬೇಕು, ಸಾಧಿಸ್ಬೇಕು, ಹೋಗ್ಬೇಕು. ಬಟ್ ಬರೀ ಆಸೆ ಇದ್ರೆ ಆಗಲ್ಲ, ಬರೀ ಕನ್ಸ್ಕೊಂಡ್ರೆ ಆಗಲ್ಲ. ಆ ಹಾದಿಯಲ್ಲಿ ನೀವು ನಡೆಯೋದಕ್ಕೆ ಪ್ರಯತ್ನ ಪಟ್ಟು ಯು ಹ್ಯಾವ್ ಟು ಟ್ರೈ ಆ್ಯಂಡ್ ಟ್ರೈ ಟು ಎಕ್ಸ್ಪರ್ಟೈಸ್ ಯುವರ್ ಸೆಲ್ಫ್. ನೀವೇನು ಕೆಲಸನೇ ಗೊತ್ತಿಲ್ಲದೆ ಕಲಿದೆ, ನನಗೆ ಮೊಬೈಲ್ ಹೈ ಎಂಡ್ ಫೋನ್ ಇದೆ ಅಥವಾ 5D ಕ್ಯಾಮ್ರಾ ಇದೆ ಅಥವಾ ಐ ಆಮ್ ಎ ಫೋಟೋಗ್ರಾಫರ್, ಐ ಆಮ್ ಎ ಸಿಂಗರ್, ಐ ಆಮ್ ಎ ಡ್ಯಾನ್ಸರ್, ಐ ಕ್ಯಾನ್ ಆಲ್ಸೋ ಬಿಕಮ್ ಎ ಹೀರೋ. ಹೀರೋ ಆಗ್ಬಿಟ್ಟು ಒಂದು ಸೀರಿಯಲಲ್ಲಿ ಒಂದು ಸೀನಲ್ಲಿ ಬರುವಂತ ಒಂದು 10 ಡೈಲಾಗಿನ ಒಂದು 50-100 ಟೇಕ್ಸ್ನ ತಗೊಳ್ಳುವಾಗ ಅದ್ರ ಸಮಸ್ಯೆ ಏನು ಅಂತ ರಿಟ್ವಿಕ್ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ನಾವು ಪೂರ್ವಭಾವಿ ತಯಾರಿಕೆಗಳು ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಮಾಡಿಕೊಡಿ. ಮುಂಚೆ ಆಗಲೇ ಅನೌನ್ಸ್ ಮಾಡ್ತಾ ಹೇಳಿದ್ರು, ಕೃಪಾಕರ್ ಸರ್ದು ಮೊಟ್ಟ ಮೊದಲ ಡೆಬ್ಯೂ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಅಂತ. ಎಸ್, ನಿಜ. ಆದರೆ ಆ ನ್ಯಾಷನಲ್ ಅವಾರ್ಡ್ ತಗೊಳ್ಳುವಂತ ಒಂದು ಡೆಬ್ಯೂ ಚಿತ್ರ ಮಾಡಲಿಕ್ಕೆ ಇಟ್ ಟುಕ್ ಅರೌಂಡ್ 38 years ಆಫ್ ಮೈ ಲೈಫ್. ಮೆನಿ ಯಂಗ್ಸ್ಟರ್ಸ್, ಫಿಲ್ಮ್ ಮೇಕರ್ಸ್, ಫಿಲ್ಮ್ ಎಂಥೂಸಿಯಾಸ್ಟ್ಸ್ ಯಾರ್ಯಾರು ಬಂದಿದ್ದಾರೆ ಅಂದರೆ ಯಂಗ್ ಪೀಳಿಗೆಯವರು,
ಅವ್ರ ಏಜ್ ಆಗಿಲ್ವೇನೋ 38 ವರ್ಷ. ಬಟ್ ಐ ಶೆಡ್ ಮೈ tears, I shed my dreams and never gave up. ನನ್ನಲ್ಲಿ ಇರುವಂತ ಒಬ್ಬ ನಿರ್ದೇಶಕನ್ನ ಮಲ್ಕೊಳ್ಳಿಕ್ಕೆ ನಾ ಬಿಡ್ಲಿಲ್ಲ. That's what I want to tell. ಕಿವಿ ಮಾತು ಇದನ್ನ ಪ್ಲೀಸ್ ಟೇಕ್ ಇಟ್ ಆಸ್ ಅಡ್ವೈಸ್, ಥಿಯರಿಟಿಕಲ್ ಅಂಡ್ ಪ್ರಾಕ್ಟಿಕಲ್ ಅಡ್ವೈಸ್. ಇಫ್ ಅಟ್ ಆಲ್ ನೀವೆಲ್ಲ ಒಂದ್ ಕಡೆ ಸೋತು ಡಿಜೆಕ್ಟ್ ಆಗ್ಬಿಡಿ, ಬಿಕಾಸ್ ಯಂಗ್ ಏಜ್ಗಳಲ್ಲಿ ಅಲ್ಲಿ ಹೋಗಿದ ಕ್ರಮ ಅವನು ನೆಗ್ಲೆಕ್ಟ್ ಮಾಡ್ಬಿಟ್ಟ, ಪ್ರೊಡ್ಯೂಸರು ಹೋಗಿದ ಕ್ರಮ ಸ್ನಬ್ ಮಾಡ್ಬಿಟ್ರು, ನನ್ನ ಕಥೆನೇ ಕೇಳಲಿಲ್ಲ, ನಾನು ಫೈನಾನ್ಸ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ, ಇದೆಲ್ಲ ಬರ್ತಿದೆ ಡಿಪ್ರೆಷನ್ಗಳಿಗೆ. ನೆವರ್ ಗೆಟ್ ಡಿಪ್ರೆಸ್ಡ್, ನೆವರ್ ಗಿವ್ ಅಪ್. ಇಫ್ ಐ ಹ್ಯಾವ್ ಗಿವನ್ ಅಪ್ ಇನ್ ಯುವರ್ ಏಜ್, ನಾನು ರಾಷ್ಟ್ರಪತಿಗಳ ಹತ್ರ ಅವಾರ್ಡ್ ಇಸ್ಕೊಳಕ್ಕಾಗ್ತಾ ಇರಲಿಲ್ಲ, ಇವತ್ತು ಬಂದು ನಿಮ್ಮ ಮುಂದೆ ನಾನು ನಿಂತ್ಕೊಳಕ್ಕಾಗ್ತಾ ಇರಲಿಲ್ಲ. ಎಸ್, I want to share, I wanted to share, and I am sharing. And ನೀವು ಬರೀ ಗಿವಿಂಗ್ ಅಪ್ ಅಲ್ಲ, ನೀವು ತಯಾರಾಗಬೇಕು, ಪ್ರಾಕ್ಟಿಕಲಿ ನೀವು ಕಲಿಬೇಕು. ಯು ಶುಡ್ ಸ್ಟಾರ್ಟ್ ಲರ್ನಿಂಗ್. ವಿದೌಟ್ ಫಿಲಮ್ ಗ್ರಾಮರ್ ಯು ವಿಲ್ ನೆವರ್ ಲರ್ನ್ ವಾಟ್ ಟು ಡೂ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯ ಪುರುಷನ್ ನಾಸ್ತಿ, ಯೋಜಕಸ್ತತ್ರ ದುರ್ಲಭ ಅಂತ ಇದೆ. ಅಮಂತ್ರಂ ಅಕ್ಷರಂ ನಾಸ್ತಿ ಅಂದರೆ ಮಂತ್ರಕ್ಕೆ ಉಪಯೋಗ ಇಲ್ಲದೇ ಇರುವ ಯಾವ ಅಕ್ಷರಗಳು ಇಲ್ಲ, ಔಷಧಕ್ಕೆ ಉಪಯೋಗ ಇಲ್ಲದೇ ಇರುವಂತಹ ಯಾವ ಗಿಡಮೂಲಿಕೆಗಳು ಇಲ್ಲ, ಹಾಗೆ ಅಯೋಗ್ಯ ಅನ್ನುವ ಯಾವ ವ್ಯಕ್ತಿಯೂ ಇಲ್ಲ. ಆದರೆ ಎಲ್ಲ ಬೆರೆಸೋಕ್ಕೆ ಯೋಜಕಸ್ತತ್ರ ದುರ್ಲಭ ಅಂತ ಇದೆ. ಅಂದರೆ ಯೋಜಕರು ದುರ್ಲಭ ಅಂತ ಇದೆ. ಬಹುಶಃ ಈ ಕಾರ್ಯಕ್ರಮ ದುರ್ಲಭ ಅಲ್ಲ, ಲಭ್ಯ ಅಂತ. ಥ್ಯಾಂಕ್ಸ್ ಟು ರಂಜಿತಾ ಅಂಡ್ ಸುಬ್ರಹ್ಮಣ್ಯ. ಎಲ್ಲ ಮರ್ತಿರ್ತ ಅಂದ್ಕೊಂಡಿದ್ದೆ, ಬಟ್ ಇನ್ನು ನೆನ್ಪಿಟ್ಕೊಂಡಿದ್ರೆ ನಾನು ಹಾಫ್ ಹೇಳ್ತೀನಿ, ಸೆಕೆಂಡ್ ಹಾಫ್ ನೀವೆಲ್ಲ ರಿಪೀಟ್ ಮಾಡಬೇಕು. ಓಕೆನಾ? ಹೇಳಿ ಮೇಡಮ್. ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡೋಣ ಅಂತೀರಿ, ಹಂಗ ಮಾತಾಡೋದು. ಆಯ್ತು, ಸೆಕೆಂಡ್ ಹಾಫ್ ನೀವು ರಿಪೀಟ್ ಮಾಡ್ತೀರಾ ಎಲ್ಲರೂ ಪ್ಲೀಸ್? ಫಸ್ಟ್ ಒಂದು ಹೇಳ್ತೀನಿ ನಾನು, ಸೆಕೆಂಡ್ ಹಾಫ್ ನೀವು ರಿಪೀಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಓಕೆ? ನಾವು ಬರುವುದು ಅಪರೂಪ, ಬಂದ್ರ ಭೂಕಂಪ. ಆ ಭೂಕಂಪ ವರ್ಡ್ ನೀವು ರಿಪೀಟ್ ಮಾಡಿ. ರೆಡಿ? ನಾವು ಬರೋದು ಅಪರೂಪ, ಬಂದ್ರ ಅಷ್ಟ. ನಮ್ಮ ಆಂಕರ್ ಅವರಿಗೆ ಏನೋ ಒಂದು ಜೋಶ್ ಬರ್ತಿಲ್ವಂತೆ, ಸೊ ಇನ್ನೂ ಜಾಸ್ತಿ ಎಸ್ ವಾಯ್ಸ್ ಬೇಕಂತೆ. ಸೊ ಒಂದ್ಸಲ ಟ್ರೈ ಮಾಡೋಣ, ಲಾಸ್ಟ್ ಟೈಮು. ರೆಡಿ? ನಾವು ಬರೋದು ಅಪರೂಪ, ಬಂದ್ರ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಹೆಸರು ಬರ್ತೇನೆ, ನನ್ನ ಹೆಸರು ಕೇಳಿದೆ, ಹುಲಿಯವ್ವ, ಹುಲಿಗೂರು ಹುಲಿಯವ್ವ ಕೇಳಿದ್ದೇನೆ. ನನ್ನ ಹೆಸರು ಹುಲಿಯವ್ವ ಅಂತಾರ, ಆದ್ರ ಎಲ್ಲವ್ವ ಬಾಯಿ ಬೆಳೆದು ಬಿಟ್ಟ. ಈ ಹುಲಿಯವ್ವ ಅಂತ ಯಾರು? ಬಿಕ್ನಿ ಊರ್ನವನ? ಬಿಕ್ನಿ ಎಲ್ಲೋ ಬರ್ತೀನಿ ಅಂತ ಹೇಳಿದ್ಲು ಕಣವಳು. ಬಿಕ್ನಿ ಎಲ್ಲಿ? ಏನಂದೆ ನೀನು? ಬಿಕ್ನಿ I can't express that I am part of this event. So, ಎಲ್ಲ ಅವಾರ್ಡ್ಸ್ಗೆ ನೀವು ಬಂದಿರುವಂತಹ ಗಣ್ಯರಿಗೆ ನನ್ನ ಧನ್ಯವಾದಗಳು. ಹಿಂಗಿರಿ ಅಂತ ಎರಡು ಮಾತು ನಿಂಬ ಇಲ್ಲ. ಮೇಡಮ್ ಅಂದರೆ ಮೇಡಮ್ ಅನ್ನಂಗಿಲ್ಲ, ಶ್ರೀಲಕ್ಷ್ಮಿ ಅಂತ ಕರೀರಿ ಅಂತ. ಆಯ್ತು ಮೇಡಮ್, ಲಕ್ಷ್ಮಿ ಅವರು ಹೇಳಿ. ಎಲ್ಲರಿಗೂ ನಮಸ್ಕಾರ. ನನಗೆ ಅಂದರೆ ಬುಕ್ಸ್ ಓದೋದ್ರಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲೂ ಬರೆಯೋದು, ಓದೋದು ತುಂಬ ಮೊದಲಿಂದನೂ ಅದು ಅಭ್ಯಾಸ. ಆ್ಯಂಡ್ ತುಂಬ ಚಿಕ್ಕ ವಯಸ್ಸಿಂದ ಸ್ಕ್ರಿಪ್ಟ್ಗಳನ್ನ, ಕತೆಗಳನ್ನ ಬರೀತಿದೆ. ಆ್ಯಂಡ್ ನನ್ನ ಕನಸಾಗಿತ್ತು ಡೈರೆಕ್ಷನ್ ಮಾಡಬೇಕು ಅನ್ನೋದು. ಸೊ ಈ ಚಿತ್ರನ ಇದು ಮಾಡಿದ್ದು. ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ಗುರುಗಳಾದ ಗುರುಮೂರ್ತಿ ವೈದ್ಯ ಸರ್ ಅವರಿಗೆ. ಸೊ ಹೀಗೆ ಒಂದು ಅಪಾರ್ಚುನಿಟಿ ಟು ಡೈರೆಕ್ಟ್ ಅ ಫಿಲ್ಮ್, ನನ್ನಲ್ಲಿರುವಂಥ ಒಂದು ಆಸಕ್ತಿನ ನೋಡಿ ಅದಕ್ಕೆ ಒಂದು ಅಪಾರ್ಚುನಿಟಿನ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಸಪೋರ್ಟರ್ಸ್, ನಮ್ಮ ಕ್ಯಾಮ್ರಾಮ್ಯಾನ್ ಆದಂತಹ ವೀರೇಶ್ ಸರ್, ಹಾಗೆ ನಮ್ಮ ಎಡಿಟರ್ ಗುರುಮೂರ್ತಿ ಹೆಗ್ಡೆ ಅವರಿಗೆ ಕೂಡ ಥ್ಯಾಂಕ್ಸ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೇದಿಕೆಯಲ್ಲಿ ಅವ್ರನ್ನ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದ ಹೋಲ್ ಟೀಮ್ ಆ್ಯಂಡ್ ಜೂರಿ ಆಫ್
ಇದು ಸಂಡಾಸ ಅಂತಕ್ಕಂಥದ್ದು ಉತ್ತರ ಕರ್ನಾಟಕದ ಒಂದು ಗ್ರಾಮ್ಯ ಪದ. ಶೌಚ ಅಂತ ಹೇಳ್ತೀವಿ. ಇನ್ನು ಬೇರೆ ನಮ್ಮ ಕಡೆ ಎರಡಕ್ಕಾಗೋದು ಟಾಯ್ಲೆಟ್ ಹೋಗೋದು ಈ ಥರದೆಲ್ಲ ಹೇಳ್ತೀವಿ. ಮಲ್ಲಮ್ಮ ಅಂತಕ್ಕಂಥ 9ನೇ ಕ್ಲಾಸ್ ಹುಡುಗಿ ಬರೋದ್ರ ಮುಂಚೆ ಹಳ್ಳಿ ಹೋಗ್ತಾ ಉತ್ತರ ಕರ್ನಾಟಕದಲ್ಲಿ ಗಣಾಪುರ ಅಂತ ಕೊಪ್ಪಳ ಜಿಲ್ಲೆ ಗಣಾಪುರ ಅಂತಕ್ಕಂಥ ಒಂದು ಹಳ್ಳಿ ಹೋಗ್ತಾ ಇರ್ತಕ್ಕಂಥ 9ನೇ ತರಗತಿ ಹುಡುಗಿ ಶೌಚಾಲಯ ಇಲ್ಲ ಅಂತೇಳಿ ಆ ಪರಿಸ್ಥಿತಿಯಿಂದ ಊರವರೆಲ್ಲರೂ ಮನವರಿಕೆ ಮಾಡ್ತಾರೆ, ಯಾರು ತಲೆ ಕೆಡಿಸ್ಕೊಂಡಿದ್ದಾರೆ, ಅಮರಣ ಅಂತ ಉಪವಾಸಕ್ಕೆ ಹೋಗ್ತಾರೆ. 9ನೇ ಕ್ಲಾಸ್ ಹುಡುಗಿಗೆ ಈ ಒಂದು ಸ್ವಚ್ಛತೆಯ ಪ್ರಜ್ಞೆ ಬಂದಿದೆ ಅಂತಂದರೆ ಇಡೀ ದೇಶ ಆ ಕಡೆಗೆ ತಿರುಗಿ ಹೋಗ್ತದೆ ಸರ್. ಇದು ಉಪವಾಸ ಸತ್ಯಾಗ್ರಹ 3ನೇ ದಿನ ಕಾಲಿರ್ತದೆ. ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಆ ಉಪವಾಸವನ್ನು ಮೊಟಕುಗೊಳಿಸೋದಕ್ಕೆ ಮನವೊಲಿಸ್ತಾರೆ, ಆಕೆಗೆ ಶೌಚಾಲಯ ಕಟ್ಟಿಸ್ಕೊಡ್ತಾರೆ. ಇದು ನಮ್ಮ ಸಿನಿಮಾದ ಸಂಡಾಸ ಸಿನಿಮಾದ ಒಂದು ಸಣ್ಣ ಕಥೆ ಇದೆ. ಆದರೆ ಆಕೆ ಇಡೀ ದೇಶದ ಗಮನವನ್ನು ಎಲ್ಲ ಮಾಧ್ಯಮಗಳಲ್ಲೂ ಆಕೆ ವಿಚಾರ ಪ್ರಸ್ತಾಪ ಆಗ್ತದೆ. ಈ ಕಥೆಯ ಜಾಡನ್ನು ಹಿಡಿದು ಅಲ್ಲೇ ಸುಮಾರು ದಿನಗಳ ಕಾಲ ಬೀಳ್ಬಿಟ್ಟು ಅವರ ಒಂದು ಇತಿಹಾಸವನ್ನು ತಿಳ್ಕೊಂಡು ಆಕೆ ಹೋರಾಟ ಮಾಡಿದಂಥ ರೀತಿಯನ್ನು ತಿಳ್ಕೊಂಡು ಸಿನಿಮಾ ಮಾಧ್ಯಮಕ್ಕೆ ನನ್ನ ಕೈಲಾದ ಮಟ್ಟಿಗೆ ಅದನ್ನು ಅಳವಡಿಸೋದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಅದು ಮಾನ್ಯ ಮೋದಿಜಿಯವರ ಮಾಧ್ಯಮದಲ್ಲಿ ಮೋದಿಜಿಯವರ ಗಮನ ಸೆಳೆದು ಮನ್ ಕಿ ಬಾತ್ನಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ಆಕೆಯ ಆಕೆಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಕಥೆಯಿದೆ. ಇದು ಒಟ್ಟಾರೆ ನಮ್ಮ ಕೊರೋನಾ ಬಂದಾದ ನಂತರದಲ್ಲಿ ನಮ್ಮ ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇಟ್ಕೊಳ್ಬೇಕು. ನಮ್ಮ ಸುತ್ತಮುತ್ತ ವಾತಾವರಣ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಈ ಸದೃಢ ಭಾರತವನ್ನು ಕಟ್ಟೋದಕ್ಕೆ ಸಾಧ್ಯ ಅಂತಕ್ಕಂಥ ಪ್ರತಿಯೊಬ್ಬರು ಆ ಥರ ಯೋಚನೆ ಮಾಡಿದಾಗ ಈ ಭಾರತ ಇನ್ನೂ ವಿಶ್ವಗುರು ಸ್ಥಾನವನ್ನು ಕಾಯಮಗೊಳಿಸ್ಕೊಂಡು ಹೋಗ್ತದೆ, ಪ್ರಗತಿ ಅಂತ ಮೊದಲೇ ಸ್ಥಾನವನ್ನು ಗಳಿಸ್ತದೆ ಯೋಚನೆ ಮಾಡ್ತಾ ಈ ಒಂದು ಸಂಡಾಸ ತರೋದಕ್ಕೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.